ಸರ್, ಒಂದು ಸಿನಿಮಾ ಅಂದರೆ ಆ ಸಿನಿಮಾಗೆ ಅರ್ಧ ಜೀವ ಬರೋದೇ ಆ ಡೈಲಾಗ್ಸಿಂದ. ಏನು ಹೇಳ್ತೀವಿ ಅಂತ ಜನ ಕಾಯ್ತಿರ್ತಾರೆ. ಅದರಲ್ಲೂ ಫಸ್ಟ್ ಡೇ ಒಂದು ಕಮರ್ಷಿಯಲ್ ಹೀರೋ ಸಿನಿಮಾ ಬರುತ್ತೆ ಅಂದರೆ ಆ ಡೈಲಾಗ್ಸ್ಗೆ ವಿಸಿಲ್ಸ್ ಹಂಗೆ ಬೀಳುತ್ತೆ. ಸೊ ನಾವು ಈ ಸಿನಿಮಾದಲ್ಲಿ ಮಾಸ್ತಿಯವರ ಒಂದು ಡೈಲಾಗ್ಸನ್ನು ಏನು ವೆಯ್ಟ್ ಮಾಡ್ಬೋದು? ಒಂದು ಸ್ಯಾಂಪಲ್ ಏನಾರು ಹೇಳ್ಬೋದಾ? ಫಸ್ಟ್ ನಾನು ಈ ಟೈಟಲ್ ಬಗ್ಗೆ ಚರ್ಚೆ ಆಯಿತು. ಅದೇನಂದರೆ ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ ನೀವು ಹೇಳಿದ್ರೆ 3 ಅಂಚಿನಲ್ಲೇ ಕಾಟೇರಮ್ಮ ದೇವಸ್ಥಾನ ಇರುತ್ತೆ. ಹೌದು. ಆವಾಗ ಮಕ್ಕಳಾಗಲಿಲ್ಲ, ಇಲ್ಲ ಗಂಡು ಮಕ್ಕಳ ಮೇಲೆ ಆಸೆ ಇರೋರು, ಇಲ್ಲ ಹೆಣ್ಮಕ್ಳ ಮೇಲೆ ಆಸೆ ಇರೋರು ಈ ಹರಕೆ ಅಂತ ಕಟ್ಕೊಳೋರು. ಆ ಮಗು ಆದರೆ ನಿನ್ನ ಹೆಸರು ಇಕ್ಕೋತೀನಮ್ಮ ಅಂತ. ಸೊ ಆ ನಿಟ್ಟಿನಲ್ಲಿ ಇಟ್ಟಂಥ ಹೆಸರಿದು ಕಾಟೇರ ಅಂತ. ಅಂದರೆ ಕಾಟೇರಮ್ಮನ ಕೃಪೆಯಿಂದ ಆದ ಮಗು. ಓಕೆ. ಬಟ್ ಅದೇ ಥರ ಈ ದರ್ಶನ್ ಸರ್ ಫ್ರೆಂಡ್ ಸರ್ಕಲಲ್ಲಿ ಒಬ್ಬ ಕಾಟಿ ಅನ್ನೋನಿದಂತೆ. ಅದನ್ನ ದರ್ಶನ್ ಸರ್ ಮೊನ್ನೆ ಯಾವುದೋ ಒಂದು ಸ್ಟೇಜ್ ಮೇಲೆ ಹೇಳಿದ್ರು, ಇವನ್ ಹೆಸರು ನೋಡ್ಬಿಟ್ಟೆ ಇಟ್ಟಿದ್ದು. ಸೊ ಅವೆರಡು ಸಿಂಕ್ ಆಯ್ತು. ಮತ್ತೆ ಡೈಲಾಗ್ ವೈಸ್ ಬಂದಾಗ ಮೇಡಮ್ ತುಂಬಾ ಘನವಾದ ಕತೆ ಇದು. ಚಿತ್ರಕಥೆ ಅಂತೂ ಅದಕ್ಕೆ ಪೂರಕವಾಗಿ ಮಾಡಿದ್ರು. ತುಂಬ ಹರ್ಡಲ್ಸ್ ಇತ್ತು, ಯಾವುದು ಈಸಿ ಇರಲಿಲ್ಲ ಸಂಭಾಷಣೆ. ನಾವು ಗ್ಲಿಮ್ಸ್ ಬಿಟ್ಟಾಗ ಸೆಕೆಂಡ್ ಟೈಮ್ ಗ್ಲಿಮ್ಸ್ ಬಿಟ್ಟಾಗ ಡೈಲಾಗ್ ಬಿಟ್ಟಿದ್ದು, ಪ್ರತಿ ಮಚ್ಚು 2 ದಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ. ಸೊ ಅದು 2 ಡೈಮೆನ್ಷನ್ ಕೊಡ್ತು. ಸತ್ಯ ಅಲ್ವಾ ಅದು ಅನಿಸ್ತು. ಹೌದು, ಅದು ಇಡೀ ಕಥೆನೇ ಹೇಳುತ್ತೆ. ಸೂಪರ್ ಸೂಪರ್ ಸೂಪರ್. ಸೊ ಹಿಂಗೆ ತುಂಬಾನೇ ನಿರೀಕ್ಷೆ ಇದೆ, ಭರವಸೆ ಇದೆ. ಸೊ ಅದು ಕರೆಕ್ಟಾಗಿ ಇಂಥ ಲೆಜೆಂಡ್ಸ್ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಹೌದು. ತರುಣ್ ಅವ್ರು ಏನು ಹೇಳಿದ್ರು ಈ ಸಿನಿಮಾ ನಿಮಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ? ಯಾವ ಥರ ಡೈಲಾಗ್ಸ್ ಬೇಕು ಅಂತ ಹೇಳಿದ್ರು? ನನಗೆ ಅದೇ ಅನಿಸ್ತು. ಈಗ ಟಗರು, ಸಲಗ ಈ ಥರದ ಮಾಫಿಯಾ ಸಿನಿಮಾಗಳು ಬರ್ದಿದ್ದೀವಿ. ಹೌದು. ಅದರಲ್ಲಿ ರೌಡಿಸಮ್, ಪೊಲೀಸು ಇದು ಬರುತ್ತೆ, ಮತ್ತೆ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಅದ್ ಮಧ್ಯೆ ನಾವು ನೋಡಿರೋಂಥ. ಹೌದು ಹೌದು. ಬಟ್ ಕಾಟೇರ ನಾವು ನೋಡಿಲ್ಲ, 70ರ ಕಾಲಘಟ್ಟದಲ್ಲಿ ನಡೆಯುವಂಥದ್ದು. ಸೊ ಅದಕ್ಕೊಂದಷ್ಟು ಓದ್ಕೊಂಡಿದ್ದಾಯ್ತು. ಒಂದಷ್ಟು ಆಗಿನ ಕಾಲಘಟ್ಟದಲ್ಲಿ ಯಾವ ಕಾಯ್ದೆಗಳಿದ್ವು, ಆಗಿನ ಜನರ ಇದೆಂಗಿತ್ತು ಅಂತ ಅದನ್ನೆಲ್ಲ ಸ್ವಲ್ಪ ಓದ್ಕೊಂಡು, ಮತ್ತು ಇವರಿಬ್ಬರಿದ್ರು ಕತೆ ಮತ್ತು ಚಿತ್ರಕಥೆಯಲ್ಲಿ, ಜಡೇಶ್ ಸಾರು, ತರುಣ್ ಸರ್, ನಾನಿಬ್ಬರಿಗೂ ಒಪ್ಪಿಸ್ಬೇಕಾಗಿತ್ತು. ಒಂದು ಇವ್ರು ಒಪ್ಪೋರು, ಇನ್ನೊಂದು ಅವರು ಇಲ್ಲ ಇನ್ನೂ ಬೇಕು ಅನ್ನೋರು. ಸೊ ಹಂಗೆ ತುಂಬ ಕ್ಯಾಸ್ಟಿಂಗಲ್ಲಿ ತರುಣ್ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಅವಿನಾಶ್ ಸರ್ಗೆ ಯಾವ ಪಾತ್ರ ಕೊಡಬೇಕು, ಶ್ರುತಿ ಮೇಡಮ್ಗೆ ಯಾವ ಕೊಡಬೇಕು, ಕುಮಾರ್ ಗೋವಿಂದ್ ಸರ್ಗೆ. ಸೊ ಅದು ಇಲ್ಲ, ಈ ಪಾತ್ರ ಅವಿನಾಶ್ ಸರ್ ಸಿಗುತ್ತೆ ಅಂದರೆ ಅದು ಅವ್ರು ಕೊಡಲ್ಲ, ಇವ್ರು ಕೊಟ್ಟಿರ್ತಾರೆ. ಸೊ ಹಂಗೆ ಸ್ಪಿನ್ ಮಾಡ್ತಾರೆ. ಸೊ ಅದು ಒಬ್ಬ ರೈಟ್ರಿಗೆ ಈ ಥರದ ನಟರೆಲ್ಲ ಸಿಕ್ಕಿದಾಗ ನನಗೆ ಬರವಣಿಗೆಗೆ ತುಂಬ ಈಸಿ ಆಗುತ್ತೆ. ನೀವು ಕತೆ ಪಾತ್ರ ನೋಡಿ ಡೈಲಾಗ್ ಬರೀತೀರಾ, ಅಥವಾ ಈಗ ಅವಿನಾಶ್ ಸರ್ ಅಂದಿದ ತಕ್ಷಣ ಅವ್ರನ್ನ ನೋಡಿದಾಗ ನಿಮಗೆ ಬೇರೆ ಏನೋ ಡೈಲಾಗ್ ಹೊಡೆದು ಬರೀತೀರಾ? ಹೇಗೆ ಬರೀತೀರಾ? ಪಾತ್ರ 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 ನೋಡಿ ಬರೆದಾಗ, ಈಗ ನಮ್ಗೆ ದರ್ಶನ್ ಸರ್ ಕಾಣಲೇ ಇಲ್ಲ ಕಾಟೇರ ಅಂತ ಪಾತ್ರ ಬಂದ ತಕ್ಷಣ. ಬಟ್ ಅದಕ್ಕೆ ಅವ್ರ ಜೀವ ತುಂಬಿದಾಗ ಇದಾಗುತ್ತೆ. ಒಂದು ಸೀನಲ್ಲಿ ಇಬ್ರು ಚರ್ಚೆಗೆ ಬಿದ್ದುಬಿಟ್ಟಿದ್ರಂತೆ, ಅವಿನಾಶ್ ಸರ್ ದರ್ಶನ್ ಸರ್. ಅದೊಂದು ಸೀನ್ ಇರಲಿ ಅಂತ. ಇಲ್ಲ, ಒಂದು ಸೀನ್ ಬರುತ್ತೆ, ಅದು ಶೂಟಿಂಗ್ ನಿಲ್ಲಿಸ್ಬಿಟ್ಟು ಅರ್ಧ ಗಂಟೆ ಚರ್ಚೆ ಮಾಡೋರು, ಈ ಡೈಲಾಗ್ ಇರಲಿ ಅಂತ. ಇವರು ಇಲ್ಲ ನೋಡೋಣ ಅಂತ ಡೈರೆಕ್ಟರ್ ಸರ್, ಹೈದ್ರಾಬಾದಲ್ಲಿ. ಓಕೆ. ಸೊ ನಿಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನ್ಸಿದ್ಯಾ ಯಾವ ಡೈಲಾಗ್ ಬರೆಯುವಾಗ? ಪ್ರತಿ ಪಾತ್ರ ಮುಖ್ಯ ಆಯ್ತು ಮೇಡಮ್, ಪ್ರತಿ ಪಾತ್ರನೂ ಮುಖ್ಯ ಆಯಿತು. ಏಕೆಂದರೆ ಈ ಕಥೆನೇ ಅಷ್ಟು ಸ್ಟ್ರಾಂಗ್ ಇದೆ, ಮತ್ತು ಯಾವುದೂ ಸುಳ್ಳು ಪಳ್ಳು ಬರೆಯಂಗೆ ಇಲ್ಲ. ಏಕೆಂದರೆ ಹಿಂದಿನ ಇತಿಹಾಸ ತೆಗೆದು ಬಿಡ್ತಾರೆ, ಕಾಯ್ದೆಗಳು ಹುಡುಕ್ತಾರೆ, ಇದರಲ್ಲಿ ಹಂಗಿದೆ, ಇವರು ಏನೇನೋ ತೋರಿಸ್ತಾ ಇದ್ದಾರೆ ಅಂತ. ಸೊ ಎಲ್ಲಾನು ನೈಜ ಘಟನೆ ಆಧಾರಿತ ಆಗಿರೋದ್ರಿಂದ ಯಾವುದನ್ನು ಊಹಿಸಿ, ಇಲ್ಲ ಚೆನ್ನಾಗಿದೆ ಪದ ರೈಮಿಂಗ್ ಸಿಗ್ತಾ ಇದೆ ಅಂದ್ಬಿಟ್ಟು ಆಲೋಚಿಸಿ ಆ ಥರ ಇಲ್ಲ. ಅದಕ್ಕೆ ಕರೆಕ್ಟಾಗಿ ಸೂಟಬಲ್ ಆಗಿರೋದೇ ಬರಿಬೇಕಾಗಿತ್ತು. ಸೊ ಅದು ತರುಣ್ ಸರ್ ತುಂಬ ಚೆನ್ನಾಗಿ ಬರೆಸಿದ್ರು. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.